ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮೀನರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಆಗಸ್ಟ್ ತಿಂಗಳವರೆಗೆ ಶುಭದಾಯಕವಾ, ನಷ್ಟದಾಯಕವಾ, ಅದೃಷ್ಟದಾಯಕವಾ ಅಂತೇಳಿ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಮೀನರಾಶಿಯವರಿಗೆ ಈ ಮಾಸ ಜಾಕ್ಪಾಟ್ ಮಾಸ. ಅನಿರೀಕ್ಷಿತವಾಗಿ ಈ ಮಾಸ ಲಕ್ಷ್ಮಿ ಅನುಗ್ರಹ ಬಹಳ ಚೆನ್ನಾಗಾಗತಕ್ಕಂಥದ್ದು ಮೀನರಾಶಿಯವರ ಮೇಲೆ. ಡಬಲ್ ಧಮಾಕ, ಕೆಲಸ ಕಾರ್ಯದಲ್ಲಿ ಕೂಡ ಒಳ್ಳೆ ಸಕ್ಸಸ್ ಸಿಗುತ್ತೆ ನಿಮಗೆ ಈ ಮಾಸ. ಅಂದರೆ ಅನಿರೀಕ್ಷಿತ, ಅಂದ್ಕೊಂಡಿರಲ್ಲ ಇಂಥ ವಿಚಾರಕ್ಕೆ ನಿಮ್ದು ಏನು ಅಮೌಂಟ್ ಸ್ಟ್ರಕ್ ಆಗಿರುತ್ತೆ, ಅಮೌಂಟ್ ಬರುತ್ತೆ, ನಿಮಗೊಂದು ಶುಭವಾಗುತ್ತೆ, ಲಾಭದಾಯಕವಾಗುತ್ತೆ ಅಂತ ಕನಸು ಮನಸ್ಸಲ್ಲಿ ಊಹೆ ಮಾಡಿರೋದಿಲ್ಲ. ಆದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಶುಭದಾಯಕವಾಗಿ, ಲಾಭದಾಯಕವಾಗಿ ಅಭಿವೃದ್ಧಿಯನ್ನು ಹೊಂದುವಂತರಾಗ್ತೀರಾ. ಈ ಮಾಸ ನೀವು ಬಿಸ್ನೆಸ್, ಏನು ವ್ಯಾಪಾರ ಉದ್ಯೋಗದಲ್ಲಿ ಮಾಡ್ತಿದ್ದೀರಾ, ಅದರಲ್ಲೂ ಕೂಡ ಲಾಭ ಜಾಸ್ತಿ ಲಭಿಸತಕ್ಕಂಥದ್ದು. ಯಾರು ಪ್ರಮುಖ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಿ ಅಂಥವ್ರಿಗಂತೂ ಶುಭದ ಮಾಸ ಈ ಮಾಸ. ಎಂಥದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು, ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಶುರು ಮಾಡಬೇಕು ಅಂತಿದ್ದವರು, ಆಲ್ರೆಡಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಮಾಡಿ ಸ್ವಲ್ಪ ಒಂದು ಸ್ಟೇಜಿಗೆ ಸೆಟ್ಲ್ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದವರು ಖಂಡಿತ ಈ ಮಾಸ ಲಾಭ ಜಾಸ್ತಿ ನೋಡುವಂತರಾಗ್ತೀರಾ. ಇನ್ನು ಈ ಮಾಸ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿ ಲಭಿಸುತ್ತೆ. ಹಿಂದೆ ಮಾಡತಕ್ಕಂಥ ಒಂದಷ್ಟು ಸಾಲವನ್ನು ತೀರಿಸ್ಕೊಳ್ತೀರಿ. ನಿಮ್ಮ ಆತ್ಮಸ್ಥೈರ್ಯ ವೃದ್ಧಿ ಆಗುತ್ತೆ. ಭೂ ವಾಹನ ಎಲ್ಲವನ್ನು ಕೂಡ ಖರೀದಿ ಮಾಡತಕ್ಕಂಥ ಯೋಗವನ್ನು ಈ ಮಾಸ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ತುಂಬ ಜನ ಸೈಟನ್ನು ಪರ್ಚೇಸ್ ಮಾಡ್ತೀರಿ. ಕೆಲವರು ಮನೆಗೆ ಐಷಾರಾಮಿ ಹಾಗೂ ಉಪಯುಕ್ತವಾದಂತಹ ಸ್ವಲ್ಪ ಕಾಸ್ಟ್ಲಿ ಅನ್ನತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗವು ಕೂಡ ಭಗವಂತ ಕೊಟ್ಟಿದ್ದಾನೆ. ಅದನ್ನು ಸರಿಯಾದ ವಿಚಾರಗಳನ್ನು ಬಳಸ್ಕೊಂಡು ಖರೀದಿ ಮಾಡಿ ಹಣವನ್ನು ದುಂದು ವೆಚ್ಚ ಮಾಡಬೇಡಿ. ಹಾಗೇ ನಾನು ಆಗಲೇ ಹೇಳ್ದಂಗೆ ಆದಾಯ ತುಂಬ ಚೆನ್ನಾಗಿರತಕ್ಕಂಥದ್ರಿಂದ ಸ್ವಲ್ಪ ಹಣಕಾಸನ್ನು ಈ ಮಾಸ ಸೇವ್ ಮಾಡುವಂತರಾಗ್ತೀರಾ. ಮನೆಯಲ್ಲಿ ಶುಭ ಸಮಾರಂಭಗಳು ಈ ಮಾಸದಿಂದ ಪ್ರಾರಂಭ ಆಗುತ್ತೆ. ಸಂಪೂರ್ಣ ಮಾಸ ಒಂದಲ್ಲ ಒಂದು ಕಾರ್ಯಕ್ರಮ, ಫಂಕ್ಷನ್ಸು, ಹಬ್ಬ ಹರಿದಿನ ಅಂತ ಭಾಗವಹಿಸುವ ಮುಖಾಂತರ ಮನರಂಜನೆಯಿಂದ ತೃಪ್ತಿಕರವಾಗಿರತಕ್ಕಂಥದ್ದು ಪುಷ್ಟಾನ ಭೋಜನಗಳನ್ನು ಈ ಮಾಸ ಸವಿಯುವಂತರಾಗ್ತೀರಾ. ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ಸ್ನೇಹಿತರೊಂದಿಗೆ ಒಳ್ಳೆ ವ್ಯಾಲ್ಯೂಯಬಲ್ ಟೈಮ್ನ ಕಳೀತೀರಿ. ಹಿತೈಷಿಗಳೊಂದಿಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತೀರಿ, ಅವರೊಂದಿಗೆ ಒಂದಷ್ಟು ಮಾತಾಡ್ತೀರಿ. ಇದು ಮನಸ್ಸಿಗೆ ತೃಪ್ತಿ ಸಹಿತವಾಗಿ ಸಂತೋಷವನ್ನು ತಂದುಕೊಡುತ್ತೆ. ಇನ್ನು ಈ ಮಾಸ ಉದ್ಯೋಗದ ಸ್ಥಳದಲ್ಲೂ ಕೂಡ ಯಾರು ಕೆಲಸವನ್ನು ಮಾಡ್ತಿದ್ದೀರಿ, ಉದ್ಯೋಗದ ಸ್ಥಳದಲ್ಲೂ ಕೂಡ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸಹಕಾರವನ್ನು ಕೊಡ್ತಾರೆ. ಇರತಕ್ಕಂತಹ ಆಸ್ತಿ ವ್ಯಾಜ್ಯಗಳು ಮತ್ತೆ ಇನ್ಯಾರು ಮೂರನೇ ವ್ಯಕ್ತಿಯ ಇತ್ಯರ್ಥದಿಂದ ನಿಮ್ಮ ಪರವಾಗತಕ್ಕಂಥದ್ದು ಹಾಗೂ ಎಲ್ಲ ವ್ಯಾಜ್ಯಗಳು ಮುಕ್ತಾಯವಾಗಿ ಅಲ್ಲಿ ಸಕ್ಸಸ್ಸನ್ನು ಕಾಣುವಂತರಾಗ್ತಾರೆ. ಪ್ಲಸ್ ಪಾಯಿಂಟ್ ನಿಮಗೆ ಅಂದರೆ ಏನು, ಸಣ್ಣ ಪುಟ್ಟ ಯಾವುದೋ ಒಂದು ಆಸ್ತಿ ವಿಚಾರಕ್ಕೆ ವ್ಯಾಜ್ಯ ಇರುತ್ತೆ ಮೀನರಾಶಿಯವರಿಗೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸಾಲ್ವ್ ಆಗ್ತಿರೋದಿಲ್ಲ. ಮೀನರಾಶಿಯವರಿಗೆ ಯಾವುದೋ ಒಂದು ಆಸ್ತಿ ವಿಚಾರಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸಾಲ್ವ್ ಆಗ್ತಿರೋದಿಲ್ಲ. ಆದರೆ ಈ ಬಾರಿ ಮೂರನೇ ವ್ಯಕ್ತಿ ಬಂದು ಅದು ನಿಂತ್ಕೊಂಡು ನೀಟಾಗಿ ಸಾಲ್ವ್ ಮಾಡಿಕೊಡ್ತಾರೆ. ಹಾಗೂ ಅದು ಪ್ಲಸ್ ಪಾಯಿಂಟಾಗಿ ನಿಮಗೆ ಬೇಗ ಕೆಲಸಗಳೆಲ್ಲ ಇತ್ಯರ್ಥವಾಗಿ ಲಾಭದಾಯಕವಾಗಿ ಅಭಿವೃದ್ಧಿನ ಹೊಂದುವಂತಾಗತ್ತೆ. ದೂರದ ಪ್ರವಾಸವನ್ನು ಮಾಡತಕ್ಕಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದವರಿಗೆ ಈ ಮಾಸ ಶುಭದಾಯಕ. ಪ್ರಕೃತಿಯೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಿ ಹಾಗೂ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೂಡ ಕಂಡುಕೊಳ್ಳುವಂತರಾಗ್ತೀರಿ ಮೀನರಾಶಿಯವರು. ಇನ್ನು ಈ ಮಾಸ ನಿಮ್ಮ ವ್ಯಕ್ತಿತ್ವ ಬೆಳೆಯತಕ್ಕಂಥದ್ದು, ಒಳ್ಳೆ ಕೀರ್ತಿ ಸಂಪಾದನೆ ಮಾಡ್ತೀರಿ, ಒಳ್ಳೆ ಅಭಿವೃದ್ಧಿಯನ್ನು ಹೊಂದುವಂತರಾಗ್ತೀರಿ. ರಾಜಕೀಯದ ಸ್ವಲ್ಪ ಇನ್ಫ್ಲೂಯೆನ್ಸಿಂದ ಈ ಮಾಸ ನಿಮ್ಮೊಂದಷ್ಟು ಕೆಲಸಗಳನ್ನು ಮಾಡಿಸ್ಕೊಳ್ಳುವಂತರಾಗ್ತೀರ. ಆ ಎಲ್ಲ ಚಾಕುಚಕ್ಯತೆ ಮತ್ತು ಸಮಾಜಕ್ಕೆ ನಿಮ್ಮ ಹೋಲ್ಡ್ ಏನಿದೆ, ನಿಮ್ಮ ಗೌರವ ಸ್ಥಾನವನ್ನೆಲ್ಲವೂ ಕೂಡ ಒಂದು ಮಟ್ಟಿಗೆ ಇನ್ಕ್ರೀಸ್ ಆಗತಕ್ಕಂಥದ್ದು, ಅದು ನಿಮ್ಮ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಒಳ್ಳೆ ಪಾಸಿಟಿವ್ಲಿ ಇಂಪ್ಯಾಕ್ಟ್ ಆಗತಕ್ಕಂಥದ್ದಾಗತ್ತೆ. ಇನ್ನು ಈ ಮಾಸ ಮೀನರಾಶಿಯವರ ಮನೇಲಿರತಕ್ಕಂಥ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅದರೊಂದು ಇವರು ಟೆನ್ಷನ್ ಆಗಿ ಹಾಸ್ಪಿಟ್ಲು, ಮನೆ ಅಥವಾ ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು, ಇದರಲ್ಲೇ ಸಂಪೂರ್ಣ ತಿಂಗಳು ಕಳೆದೋಗತಕ್ಕಂಥದ್ದಾಗತ್ತೆ. ಮಾನಸಿಕವಾಗಿ ಈ ವಿಚಾರವಾಗಿ ಟೆನ್ಷನ್ ಆಗತಕ್ಕಂಥದ್ದು. ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯ ಸ್ಥಳದಲ್ಲಿ ಅನಿರೀಕ್ಷಿತವಾಗಿ ಸ್ವಲ್ಪ ವಾಗ್ವಾದ ಜಗಳ ಆಗತಕ್ಕಂಥ ಸಿಚುವೇಶನ್ಸ್ ಬರುತ್ತೆ. ಅದನ್ನು ತಾಳ್ಮೆಯಿಂದ ನಿಧಾನಕ್ಕೆ ಸ್ವಲ್ಪ ಎಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಖಂಡಿತ ಶುಭ ಲಾಭದಾಯಕವಾಗಿ ನಿಮಗದು ಹೆಲ್ಪ್ ಮಾಡತಕ್ಕಂಥದ್ದಾಗುತ್ತೆ. ಇನ್ನು ಈ ಮಾಸ ಅಂದುಕೊಂಡಂಥ ಎಲ್ಲ ಕೆಲಸದಲ್ಲಿ ಲಾಭವನ್ನು ನೋಡಿದ್ರೆ ಅದೇ ಸರಿಸಮಾನವಾಗಿ ಖರ್ಚು ಕೂಡ ಇರತಕ್ಕಂಥದ್ದು. ಎಷ್ಟು ಸಂಪಾದನೆ ಮಾಡ್ತಿರೋ ಅಷ್ಟೇ ಖರ್ಚಿರುತ್ತೆ. ಮೀನರಾಶಿಯವರಿಗೆ ಸ್ವಲ್ಪ ಖರ್ಚು ವೆಚ್ಚನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ ಕಮ್ಮಿ ಮಾಡಿಕೊಂಡ್ರೆ ಲಾಭವಾಗತಕ್ಕಂಥ ಫಲದ ಏನು ಅಮೌಂಟ್ ಇರುತ್ತೆ ಅದು ಸೇವನ್ನು ಮಾಡ್ಕೊಳ್ಬೋದು.
ಇನ್ನು ಈ ಮಾಸ ಅಂತಿಮ ಹಂತದಲ್ಲಿ ನಿಂತಿರತಕ್ಕಂಥ ನಿಮ್ಮೆಲ್ಲ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತವಾಗುತ್ತೆ. ಸ್ವಲ್ಪ ಸ್ಟ್ರಕ್ ಆಗ್ಬೋದು, ಕೆಲಸ ನಿಂತು ನಡೆಯತಕ್ಕಂಥದ್ದಾಗೂ ಈ ಥರ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಈ ಮಾಸ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥರಾಗ್ತಾರೆ, ನಿಮ್ಮನ್ನು ಮೋಸ ಮಾಡ್ತಾರೆ. ನಿಮ್ಮನ್ನು ತುಂಬ ಚೆನ್ನಾಗಿ ನಂಬಿಸಿ 10 ರೂಪಾಯಿ ಖರ್ಚಾಗತ್ತಂಥ ಸ್ಥಳದಲ್ಲಿ 20 ರೂಪಾಯಿ ಅಷ್ಟು ಅಮೌಂಟನ್ನು ಕಿತ್ಕೊಂಡಿರ್ತಾರೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಯಾರೊಂದಿಗಾದರೂ ಎಷ್ಟೇ ಆತ್ಮೀಯರೇ ಇರಲಿ, ಎಷ್ಟೇ ಗೊತ್ತಿರಲಿ, ಎಷ್ಟೇ ಕ್ಲೋಸ್ ಇರಲಿ, ಯಾರೊಂದಿಗಾದರೂ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕಾದ್ರೆ ಅಥವಾ ಯಾವುದೋ ಒಂದು ಪರ್ಚೇಸ್ ಮಾಡಬೇಕಾದ್ರೆ, ಇದನ್ನು ಕೊಡಬೇಕಾದ್ರೆ 2 ಬಾರಿ ಜಾಗೃತವಾಗಿ ಯೋಚಿಸಿ ಆಲೋಚನೆ ಮಾಡಿ ತದನಂತರ ತೆಗೆದುಕೊಳ್ಳುವಂಥರಾಗಿ. ಇಲ್ಲ ಅಂದರೆ ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರತಕ್ಕಂಥದ್ದಾಗತ್ತೆ. ಇನ್ನು ಈ ಮಾಸ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮಗೂ ನಿಮ್ಮ ಸಹೋದ್ಯೋಗಿಗಳು ಕೂಡ ಒಂಥರ ಕಾಂಪಿಟೇಷನ್ಸ್ ಇರುತ್ತೆ ಕೆಲಸ ಕಾರ್ಯದಲ್ಲಿ. ಅದರಿಂದ ಸ್ವಲ್ಪ ನಿಮಗೆ ಟೆನ್ಷನ್ಸ್ ಜಾಸ್ತಿ ಆಗುತ್ತೆ, ಕೆಲಸದಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಆಗತಕ್ಕಂಥದ್ದು, ಒತ್ತಡದಿಂದ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ವಿಚಿತ್ರರಾಗ್ತೀರಿ. ನಿಮ್ಮ ದೇಹ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಲ್ಲ, ಯಾಕಂದರೆ ಸ್ವಲ್ಪ ಈ ಸಂಪೂರ್ಣ ಮಾಸ ಬ್ಯುಸಿ ಇರೋದ್ರಿಂದ, ಕೆಲಸ ಕಾರ್ಯ ಜಾಸ್ತಿ ಮಾಡೋದ್ರಿಂದ ದೇಹ ಕೂಡ ದಣದಿರುತ್ತೆ. ಆದಷ್ಟು ಕಾಮಾಗಿ ಕೂಲಾಗಿ ಡಿಸಿಷನ್ ತೆಗೆದುಕೊಳ್ಳಿ. ಖಂಡಿತ ಮೀನರಾಶಿಯವರಿಗೆ ಅದು ಶುಭವಾಗಿ ಲಾಭವಾಗಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಈ ಮಾಸ ಮೀನರಾಶಿಯವರು ಶಕ್ತಿನ ಸರವಾಗಿ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನು ಮಾಡಿ ಖಂಡಿತ ರಾಯರ ಅನುಗ್ರಹದಿಂದ ನಿಮ್ಮೆಲ್ಲರ ಸಂಕಷ್ಟಗಳು ದೂರವಾಗಿ ಏನು ಈ ಮಾಸ ಲಾಭ ಲಭಿಸುತ್ತೆ ಅಂತ ಹೇಳ್ತಿದ್ದಿಲ್ಲ, ಆ ಲಾಭ 2 ಪಟ್ಟು ಜಾಸ್ತಿ ಲಭಿಸತಕ್ಕಂಥದ್ದಾಗತ್ತೆ. ಯಾರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಬೇಕು ಅಂತ ಕಾಲ್ ಮಾಡ್ತಾ ಇದ್ದೀರಿ, ತುಂಬ ಜನ ಕಾಲ್ ಪಿಕ್ ಮಾಡೋಕ್ಕಾಗಿರಲಿಲ್ಲ. ಈಗ ಸ್ಲಾಟ್ಸ್ಗಳು ಅವೈಲೇಬಲ್ ಇದೆ. ಕಾಲ್ ಮಾಡೋಕ್ಕೆ ಮುಖಾಂತರ ಒಂದು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಭೇಟಿಯನ್ನಾರ ಮಾಡ್ಬೋದು, ಅಥವಾ ಫೋನ್ ಮುಖಾಂತರ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ನಮ್ಮ ಪೇಜನ್ನು ಫಾಲೋ ಮಾಡೋದಿದ್ರು ಆದಷ್ಟು ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ಇನ್ನು ಯಾರು ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಕೂಡ ಭವಿಷ್ಯ ದರ್ಶನ ಪೇಜ್ಗಳಿದೆ, ಫಾಲೋ ಮಾಡಿ. ಹಾಗೂ www.bhavishyadarshan.com ವೆಬ್ಸೈಟ್ ಈಗ ಹೊಸದಾಗಿ ಲಾಂಚ್ ಆಗಿರತಕ್ಕಂಥದ್ದು. ನಮ್ಮದು ಎಲ್ಲ ರೀತಿಯ ಪೂಜೆ ಸರ್ವಿಸ್ಗಳಾಗಿರ್ಬೋದು, ಪ್ರತಿನಿತ್ಯವೂ ಕೂಡ ನಿಮಗೆ ಉಪಯುಕ್ತ ಮಾಹಿತಿಗಳು, ಕ್ರಿಸ್ಟಲ್ಸ್ ಬಗ್ಗೆ ಒಂದಷ್ಟು ವಿಚಾರಗಳು, ಸಾಲವಳಿಯ ಪರಿಶೀಲನೆಗಳಾಗಿರ್ಬೋದು, ಎಲ್ಲವೂ ಕೂಡ ನೀವು ಮಾಡ್ಕೊಳ್ಬೋದು. ಹಾಗೂ ನಮ್ಮನ್ನು ಇನ್ನೂ ಈಸಿಯಾಗಿ ಸಂಪರ್ಕವನ್ನು ಕೂಡ ಮಾಡ್ಕೊಳ್ಬೋದು. ಎಲ್ಲ ಮಾಹಿತಿಗಳನ್ನು ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಶುಭಮಸ್ತು.